ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎವ್ರಿ ಡೇ ಬಂದು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಸಮ್ಮರ್ ಹಾಲಿಡೇಸ್ ಕೂಡ ಮುಗೀತು. ಬಟ್ ಸಮ್ಮರ್ ಹಾಲಿಡೇಸ್ ಮುಗೀತು ಅನ್ನೋ ಟೆನ್ಷನ್ ಬಿಟ್ಟರೆ ತಿಂಡಿ ಏನು ಮಾಡಬೇಕು ಎವ್ರಿ ಡೇ ಒಂದು ಸ್ಪೆಷಲ್ ಆಗಿ ಅಂತ ಹೇಳೋರಿಗೆ ಇದೊಂದು ರೆಸಿಪಿ ನನ್ನ ಕಡೆಯಿಂದ. ಡೈಲಿ ಬಂದು ಕ್ವಿಕ್ಕಾಗಿ ರೆಡಿ ಆಗುವಂತಹ ತಿಂಡಿಗಳಲ್ಲಿ ಉಪ್ಪಿಟ್ಟು ಒಂದು. ಬಟ್ ಉಪ್ಪಿಟ್ಟು ಎಲ್ರಿಗೂ ಇಷ್ಟ ಆಗಲ್ಲ. ಅದೇ ಉಪ್ಪಿಟ್ಟು ಮಾಡೋ ರವೆಯಲ್ಲಿ ನಾವು ಇನ್ಸ್ಟೆಂಟಾಗಿ ಮುಂಬ್ರಿ ಅಥವಾ ರವೆ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಆ ರವೆ ರೊಟ್ಟಿಗೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಅಂತಂದರೆ ನಾವು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಎರಡನ್ನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾಂಬೆ ರವೆನ ಯೂಸ್ ಮಾಡ್ತಾಯಿದ್ದೀನಿ. ಬಾಂಬೆ ರವೆನಲ್ಲಿ ಈಗಾಗಲೇ ತುರಿದಿಟ್ಕೊಂಡಿರೋಂಥ ಸೌತೆಕಾಯಿ, ಕ್ಯಾರೆಟ್, ಹಸಿಮೆಣಸು, ತೆಂಗಿನಕಾಯಿ, ಆಮೇಲೆ ಈರುಳ್ಳಿ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೇಸ್ಟಿಗೆ 1 ಸ್ಪೂನ್ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು 2 ನಿಮಿಷ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇದು ನೀರಲ್ಲಿ ರವೆ ಚೆನ್ನಾಗಿ ನೆನೆಯಲಿ. ಈ ಕಡೆ ಕಾದಿರೋ ತವಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಈಗಾಗಲೇ ನೆನೆಸಿಟ್ಕೊಂಡಿರೋಂಥ ಹಿಟ್ಟನ್ನು ಸ್ವಲ್ಪನೇ ಹಾಕಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಚೆನ್ನಾಗಿ ಪ್ಯಾನ್ನಲ್ಲಿ ಸ್ಪ್ರೆಡ್ ಮಾಡಿದ್ರೆ ಎಕ್ಸ್ಟ್ರಾ ಅದ್ರ ಮೇಲೆ ಹಿಟ್ಟಿರುತ್ತಲ್ವ ಅದನ್ನು ಎಕ್ಸ್ಟ್ರಾ ಇರೋದನ್ನು ರಿಮೂವ್ ಮಾಡಿಕೊಂಡ್ರೆ ತೆಳುವಾಗಿ ರವೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು 2 ಕಡೆ ಬೇಯಿಸಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಸಖತ್ತಾಗಿರುವಂಥ ಮುಂಬ್ರಿ ಅಥವಾ ರವೆ ರೊಟ್ಟಿ ಸಿದ್ಧ ಆಗುತ್ತೆ. ಈ ರವೆ ರೊಟ್ಟಿ ಆದಷ್ಟು ಬೇಗ ಕೂಡ ರೆಡಿ ಆಗುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ಲ ವೆಜಿಟೇಬಲ್ಸು ಕೂಡ ಹೊಟ್ಟೆ ಒಳಗಡೆ ಹೋಗುತ್ತೆ, ಬಾಕ್ಸ್ ಕೂಡ ಖಾಲಿ ಆಗುತ್ತೆ. ಈ ರವೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಹಸಿ ತೆಂಗಿನಕಾಯಿ ಚಟ್ನಿ. ಇದಕ್ಕೆ ಸ್ವಲ್ಪ ಪುಟಾಣಿ ಹಾಕಿ ಮಾಡಿದ್ರೆ ಸಖತ್ತಾದ ತೆಂಗಿನಕಾಯಿ ಚಟ್ನಿ ರೆಡಿ ಆಗುತ್ತೆ. ಸೊ ಈ ರೀತಿ ರೊಟ್ಟಿ ರೆಡಿ ಆದಮೇಲೆ ನೀವು ಕೂಡ ಅದನ್ನು ಟೇಸ್ಟ್ ಮಾಡಿ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ. ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಒಂದ್ಸಲ ಇದನ್ನು ಮಾಡ್ಕೊಳ್ತಾ ಇನ್ನೊಂದು ಕೆಲಸ ಕೂಡ ನೀವು ಮಾಡ್ಕೋಬೋದು. ಇದು ಈ ಥರ ರೆಡಿ ಆದಮೇಲೆ ನಾನು ಈಗಾಗಲೇ ರೆಡಿ ಮಾಡಿಟ್ಟಂತಹ ತೆಂಗಿನಕಾಯಿ ಚಟ್ನಿ ಏನಿದೆ ಅದ್ರ ಜೊತೆ ಬ್ಯಾಟಿಂಗ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಮತ್ತೆ ಭೇಟಿಯಾಗೋಣ. ಬಾಯ್ ಎಲ್ರಿಗೂ.